ಜಾತಿ ಜನಗಣತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿ ಕೆಲ ದಿನಗಳ ಬಳಿಕ ಜಾತಿ ಗಣತಿ ಆರಂಭಿಸಬೇಕು ಎಂದು ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ದುರ್ಗೇಶ್ ಮೇತ್ರಿ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಸಮಿತಿಯು ಇದೇ ತಿಂಗಳು ಮೇ 5ರಿಂದ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಯಲ್ಲಿನ 101 ಜಾತಿಗಳ ಜನಗಣತಿ ಕಾರ್ಯ ನಡೆಸಲಿದೆ. ಸಮೀಕ್ಷೆ ಮಾಡುವ ಅಧಿಕಾರಿಗಳು ಖುದ್ದು ಮನೆ ಮನೆಗೆ ಭೇಟಿ ನೀಡಿ ಜಾತಿವಾರು ಜನಗಣತಿ ಮಾಹಿತಿ ಸಂಗ್ರಹಿಸಿ ಅಂಕಿ ಸಂಖ್ಯೆಗಳನ್ನು ದಾಖಲಿಸುತ್ತಾರೆ. ಆದರೆ ಸರ್ಕಾರದಿಂದ ನಿರ್ಮಿಸಿದ ಸಾಫ್ಟ್ವೇರ್ದಲ್ಲಿ ಸರ್ವರ್ ಸರಿಯಾಗಿ ಸಿಗದ ಕಾರಣದಿಂದ ವಿಳಂಬವಾಗುತ್ತಿದೆ ಎಂದರು. ಹೋದವ್ರದ್ದು ಅವ್ರ ಹೆಸರು ಕಡಿಮೆ ಆಗಿರ್ತದೆ, ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲದಿರ್ತದೆ, ಬಟ್ ಅವ್ರ ಹೆಸರು ರೇಷನ್ ಕಾರ್ಡ್ ಹೆಸರು ಕಮ್ಮಿ ಆಗಿದ್ದಕ್ಕೆ ಅವರು ಸರ್ವೆ ಆಗ್ತಾ ಇಲ್ಲ. ಹಿಂಗೆ ಮಾತಾಮೇಲೆ ಸರ್ ಈಗ ನಮ್ಮ ಕೆಲವು ಮಂದಿ ಒಳಗೆ ನಮ್ಮ ಹೆಸರು ಅಡ್ಡ ಹೆಸರುಗಳು ಪಾಟೀಲ್ ಬಡಿಗೇರಿದೆ, ಉದಾಹರಣೆ ಇಲ್ಲೇ ಬಡಿಗೇರ್ ತೊಗೊಬರ್ದಾರೆ. ಅವ್ರು ಬಂದು ಬಡಿಗೇರ್ ಅಂದ್ಬಿಟ್ರೆ ಆಯ್ತು ತೊಗೊಳ್ಳಿ ಸರ್ವೆ ಆಯ್ತು ತೊಗೊಳ್ಳಂತ ಮುಂದೆ ಹೋಗ್ಬಿಡ್ತಾರೆ. ಅವರು ಬೇರೆ ಕಮ್ಯುನಿಟಿದವ್ರು ಅಂದ್ಕೊಂಡು ಹಿಂಗೆ ಹೋಗ್ತಾರೆ. ಕಾಸ್ಟ್ ಕನ್ಫ್ಯೂಷನ್ ಇದೆ. ಕಾಸ್ಟ್ ಕನ್ಫ್ಯೂಷನ್ ಒಂದು ಜಾತಿ ಗಣತಿ ಮಾಡ್ತಕ್ಕಂಥದ್ದು ಮೊನ್ನೆ ಸರ್ಕಾರದಿಂದ 5ನೇ ತಾರೀಕು ಏನಿದೆ ಒಳ ಮೀಸಲಾತಿ ಬಗ್ಗೆ ಸರ್ವೆ ಶುರುವಾಗಿದೆ. ಈಗಾಗಲೇ ನಾವು ಪ್ರತಿ ಸಂಘ ಸಂಸ್ಥೆದವರಾಗಲಿ ಸಂಘಟನೆದವರಾಗಲಿ ಆ ಓಣಿಯಲ್ಲಿ ನಿಂತು ನಾವು ಛಲವಾದಿ ಮಹಾರ್ ಮತ್ತು ಹೊಲಿಯ ಅಂತ ಯಾಕೆ ಏರಿಗಿದ್ದೇವೆ ನಾವು ಬರ್ತಾ ಇದ್ದೇವೆ. ಆದರೆ ಒಂದು ನಾವು ಸರ್ಕಾರಕ್ಕೆ ವಿನಂತಿ ಏನು ಮಾಡ್ತಾಯಿದ್ದೇವೆ ಅಂದರೆ, ಈ ಸರ್ವೆ ಡಿಪಾರ್ಟ್ಮೆಂಟ್ದವರು ಸರ್ವೆ ಮಾಡೋಕ್ಕೆ ಬರಬೇಕಾದ್ರೆ ಇವರು 11-12 ಗಂಟೆಗೆ ಬರೋಕೈತಾರೆ. ನಾವು ಮೊನ್ನೆ ವಿನಂತಿ ಮಾಡ್ಕೊಂಡಿನಿ ಏನಂತೇಳಿ, ಈ ಲೇಬರ್ ಕ್ಲಾಸ್ ಜನ ಇದ್ದಿದ್ದು ನಮ್ಮ ಓಣಿಗಳ ಜನ ಎಲ್ಲ ಬೆಳಗ್ಗೆ 8-9 ಗಂಟೆಗೆ ಅಂದರೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅವಾಗ ಅವ್ರ ಮನೆಗೆ ಲಾಕ್ ಹಾಕಿ ಹೋದಾಗ ಸರ್ವೇನ ಹಾಗಿಲ್ಲ. ಇದು ತಪ್ಪ ಆಗ್ತಾಯಿದೆ. ಅದಕ್ಕೂ ಸರ್ವೇದಾಗ BLOಗಳ್ನು ALOಗಳ್ನು ಏನು ಅಪಾಯಿಂಟ್ ಮಾಡಿದ್ದೀರಿ ನೀವು, ಇವರು ಬೆಳಗ್ಗೆ 8 ಗಂಟೆಯಿಂದ ಬೇಕಾದ್ರೆ ಮಧ್ಯಾಹ್ನ 12-1 ಗಂಟೆ ಮಟ್ಟ ಸರ್ವೆ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಅಕ್ಯುರೇಟ್ ಸಿಗ್ತಾಯಿದೆ, ಮಾಹಿತಿ ಸಿಗ್ತೈತಿ. ಇಲ್ಲಿಗೆ ಸಿಗೋಂಗಿಲ್ಲ. ಇಲ್ಲಿಗೆ ಅವ್ರು ಏನು ಮಾಡ್ತಾರೆ, 9 ಗಂಟೆಗೆ ಲೇಬರ್ ಜನ ಬೆಳಿಗ್ಗೆ 8 ಗಂಟೆಗೆ ಅಂದರೆ ತಮ್ಮ ಕೆಲ್ಸಕ್ಕೆ ಹೋಗೋಳಕ್ಕೆ ಮನೆಗೆ ಲಾಕ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದರಿಂದ ನಮಗೆ ಹೊಡ್ತಾ ಇದೆ. ಅದಕ್ಕೆ 8 ಗಂಟೆದಿಂದ ಶುರುವಾಗಿ 12 ಗಂಟೆಗೆ ಆಗಬೇಕು. ಸಾಯಂಕಾಲ 5 ಗಂಟೆದಿಂದ 7-8 ಗಂಟೆ ಮಟ್ಟ ಸರ್ವೆ ಮಾಡಿ ಕರೆಕ್ಟಾಗಿ ನಾವು ನಮ್ಮ ಸಮಾಜದ ಏನಾಗ್ತೈತಿ, ನಾವು ಕರೆಕ್ಟ್ ಎಷ್ಟು ಜನ ಅದೀವಿ ಅಂತ ತಿಳ್ಕೊತೀವಿ. ಇತ್ತೀಚೆಗೆ ವಿವಾಹವಾದ ವಧು ನವಜಾತ ಶಿಶು ಸಣ್ಣ ವಯಸ್ಸಿನ ಮಕ್ಕಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೋರದೆ ನೋಂದಣಿಗೆ ಅವಕಾಶ ಕಲ್ಪಿಸಬೇಕು. ಬಹಳಷ್ಟು ಗಣತಿದಾರರ ಬಳಿ ಗುಣಮಟ್ಟದ ಮೊಬೈಲ್ಗಳು ಇಲ್ಲದೆ ಇರುವುದರಿಂದ ಸರ್ವರ್ ಸರಿಯಾಗಿ ಬರದೇ ಇರುವುದರಿಂದ ಸದರಿ ಮನೆ ಮನೆಗೆ ನಡೆಸುತ್ತಿರುವ ಗಣತಿಯ ಅವಧಿಯನ್ನು ವಿಸ್ತರಿಸಬೇಕೆಂದು ಹೇಳಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.